ಗೋವಿಂದ 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 ಗೋವಿಂದ. ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಅರಸೀಕೆರೆ ತಾಲೂಕಿನ ಶ್ರೀ ಅಮರಗಿರಿ ಮಾಲೇಕಲ್ಲು ತಿರುಪತಿಯ ಪುಣ್ಯಕ್ಷೇತ್ರದಲ್ಲಿ ನನ್ನ ಮಗಳ ಮೊದಲನೆಯ ಮುಡಿಯನ್ನು ಕೊಡೋಕೆ ನಾವೆಲ್ಲರೂ ಬಂದಿದ್ದೇವೆ. ಹಾಗೆಯೇ ನಮ್ಮ ತಂದೆ ತಾಯಿ ಸಮಾನರಾದ ಶ್ರೀ ಜಾಜೂರು ವೀರಭದ್ರಯ್ಯನವರು ಹಾಗೂ ಅವರ ಧರ್ಮಪತ್ನಿ ಲಕ್ಷ್ಮಮ್ಮ, ನಮ್ಮ ಸಹೋದರರಾದ ಹಾಗೂ ಸ್ನೇಹಿತರಾದ ವಿಜಯಣ್ಣ, ಅವರ ಮಗ ಆಯುಷ್ ಬಂದಿದ್ದಾರೆ. ಸ್ನೇಹಿತರೆ, ಮುಡಿ ಸೇವೆ ಮುಗಿದ ಮೇಲೆ ತುಲಾಭಾರ ಸೇವೆ ಇದೆ. ವಿಡಿಯೋನ ಎಲ್ಲರೂ ದಯವಿಟ್ಟು ನೋಡಿ. ನೋಡ್ತಾನೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡಿದ ಮೇಲೆ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಮನೆ ದೇವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಸ್ನೇಹಿತರೆ, ಈ ತುಲಾಭಾರ ಸೇವೆ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ನಾವು ಪ್ರತಿ ಶನಿವಾರ ಮಾಲೇಕಲ್ಲು ತಿರುಪತಿ ಬೆಟ್ಟ ಹತ್ತುತ್ತೇವೆ, ಸ್ವಾಮಿ ದರ್ಶನ ಮಾಡ್ತೇವೆ. ಸ್ನೇಹಿತರೆ, ಒಂದು ದಿನ ಶನಿವಾರ ನಾನು ನನ್ನ ವೈಫ್ ಅಮರಗಿರಿ ಮಾಲೇಕಲ್ಲು ತಿರುಪತಿ ಬೆಟ್ಟ ಹತ್ತಿದ್ವಿ. ಹೀಗೇ ಮಾತಾಡ್ತಾ ಮಗು ಬಗ್ಗೆ ನಮ್ಮ ಗುರುಗಳಾದ ಶ್ರೀ ಅಮರಗಿರಿ ಮಾಲೇಕಲ್ಲು ತಿರುಪತಿ ದೇವಸ್ಥಾನದ ಅರ್ಚಕರಾದ ಶ್ರೀ ಗಿರೀಶ್ ಗುರುಗಳನ್ನ ಕೇಳಿದ್ವಿ. ನಮ್ಮ ಗುರುಗಳು ಹೇಳಿದ್ರು, ಯಾರೇ ಆಗಿರಲಿ ಮಕ್ಕಳಿಲ್ದವರು ತುಲಾಭಾರ ಮಾಡಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡ್ರೆ ಮಕ್ಕಳಾಗ್ತವೆ ಅಂತ. ಅವ್ರ ಮಾತಿನಂತೆ ನಾವು ಕೂಡ, ನಾನು ನನ್ನ ಹೆಂಡ್ತಿ ಇಬ್ಬರಳು ಅಡ್ಬಿದ್ದು ಸ್ವಾಮಿಗೆ ಅರ್ಕೆ ಮಾಡ್ಕೊಂಡಿದ್ವಿ. ಈಗ ಮಗು ಆದಮೇಲೆ ಭಗವಂತನ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದದಿಂದ ಮಗು ಆಗಿದೆ. ಈಗ ಅರ್ಕೆ ತೀರಿಸ್ತಾ ಇದ್ದೀವಿ. ಸ್ನೇಹಿತರೆ, ಬೆಟ್ಟದ ಮೇಲೆ ತಂದೆ ಶ್ರೀನಿವಾಸ ಸ್ವಾಮಿ, ತಾಯಿ ಪದ್ಮಾವತಿ ಅಮ್ಮನವರು ನೆಲೆಸಿದ್ದಾರೆ. ಸ್ನೇಹಿತರೆ, ನಿಜವಾಗ್ಲೂ ಹೇಳಲೇಬೇಕು ಭಗವಂತನ ಮಹಿಮೆ ಬಗ್ಗೆ. ನಮ್ಮ ಅಣ್ಣನ ಮಗ ಹುಟ್ಟಿರೋದು ಭಗವಂತನ ಆಶೀರ್ವಾದದಿಂದನೇ. ಅವನಿಗೂ ಕೂಡ ಯಶಸ್ ನಾರಾಯಣ ಅಂತ ಇಟ್ಟಿದ್ದೀವಿ ಸ್ವಾಮಿ ಹೆಸರು. ನನ್ನ ಮಗಳು ಕೂಡ ಅವನ ಆಶೀರ್ವಾದದಿಂದನೇ ಹುಟ್ಟಿರೋದು. ಅವಳಿಗೆ ಹರಿಪ್ರಿಯ ಅಂತ ಇಟ್ಟಿದ್ದೀವಿ ಹೆಸರು. ಸ್ನೇಹಿತರೆ, ಕೆಳಗಡೆ ದೇವಸ್ಥಾನದಲ್ಲಿ ತಂದೆ ಶ್ರೀ ಗೋವಿಂದರಾಜ ಸ್ವಾಮಿ ನೆಲೆಸಿದ್ದಾರೆ ಹಾಗೂ ತಾಯಿ ಲಕ್ಷ್ಮಮ್ಮ ನೆಲೆಸಿದ್ದಾರೆ. ಇದ್ರ ಚೆನ್ನಾಗಿ ಬರುತ್ತಾ? हरिद्राचूर्णं समर्पयामि. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते. ಶಾಸ್ತ್ರ